ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ಯಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ವಿಶ್ವಕರ್ಮಣೇ ನಮಃ. ಓಂ ತಾ ಅಸ್ಯ ಸೂದದೋಹಸಃ ಸೋಮಂ ಶ್ರೀಣಂತಿ ಪೃಷ್ಣಯಃ ಜನ್ಮನ್ ದೇವಾನಾಂ ವಿಷಸ್ತ್ರಿಷ್ವಾರೋಚನೆ ದಿವಃ ಯಸ್ಯೇದಮಾರಜಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ವೇದೋಪಬ್ರಹ್ಮಣಾರ್ಥಾಯ ಭಗವತಾ ನಾರಾಯಣೇನೈವ ವ್ಯಾಸತ್ವೇನ ಅವತೀರ್ಣೇನ ಪ್ರಣೀತಾಯಾಃ ಅನುಶಾಸನಪರ್ವಣಿ ವಿಷ್ಣುಸಹಸ್ರನಾಮಸ್ತೋತ್ರ ಶ್ರವಣೆ ಅಯಂ ಇಹ ಪಂಚೋತ್ತರಃ ತ್ರಿಶತತಮಃ ಭಾಗಃ 305ನೇ ಭಾಗಃ ಅನುಶಾಸನಪರ್ವಣಃ. ವಿಶ್ವಕರ್ಮ ಇತಿ ಯಂ ಭಗವಂತಂ ಅಸ್ಯ ಸಮಸ್ತಸ್ಯ ಪ್ರಪಂಚಸ್ಯ ಸರ್ವೇಷಾಂ ಕರ್ಮಣಾಂ ಪ್ರೇರಕತ್ವೇನ ಸ್ತೋತ್ರಮಿದಂ ಸ್ತೌತಿ. ಅಯಮೇವ ಭಗವಾನ್ ಸೂದದೋಹಾಃ ಇತಿ ಅತ್ರ ಪ್ರಶಂಸ್ಯತೆ. ಸಾಧಕಾಯ ಕರ್ಮಶಕ್ತಿಂ ಜ್ಞಾನಶಕ್ತಿಂ ಚ ಅಯಮೇವ ವಿತರತಿ ಸೂದದೋಹಾಃ. ಅಸ್ಮೈ ಸೂದದೋಹಸೆ ಪ್ರಾಣಸ್ಥಾಯ ಪರಮೇಶ್ವರಾಯ ಪೃಷ್ಣಯಃ ಶ್ರುತಿವಾಕ್ಯಾನಿ ಗಾವಃ ಜಲಾನಿ ಚ ಸೋಮಂ ಶ್ರೀಣಂತಿ. ಸೋಮಮಿತಿ ಸೋಮರಸಃ ಅಪಿ ಚ ಭಕ್ತ್ಯಾದಲಂಕೃತಾನಿ ಮನಾಂಸೇವ ಸೋಮಃ. ಭಕ್ತ್ಯಾದಲಂಕೃತಾನಿ ಮನಾಂಸಿ ಏತಾಃ ಪೃಷ್ಣಯಃ ಶ್ರುತಯಃ ವೇದವಾಕ್ಯಾನಿ ಶ್ರೀಣಂತಿ. ಶ್ರುತಯಸ್ತು ಪೃಷ್ಣಯಃ ಇತ್ಯೇವ ಕಥ್ಯಂತೆ. ಭಗವತಃ ವಿಷಯೇ ये केचन प्रश्नाः उद्भाव्यन्ते साधकैः, तेषां सर्वेषां प्रश्नानाम् उत्तरत्वेन एताः श्रुतय एव उदाह्रियन्ते. अपि च भगवज्ञानदायकेषु प्रमाणेषु अनुप्रमाणेषु इमाः एव श्रुतयः प्राथम्यं भजन्ते. प्रशंस्यन्ते च. वेदोऽखिलो धर्ममूलम्, सर्वोऽपि वेदः धर्मस्य मूलम्. तेषां दुःखप्रहाणाय श्रुतिरेषा प्रवर्तते. जीवा एव दुःखिनः अस्मिन् संसारे. तेषां जीवानां दुःख परिहाराय श्रुतिरेव आश्रयणीया इति श्रुतिः प्रशंस्यते. भगवन्तमपि प्रशंसन्ति एताः श्रुतयः. इत्यनैः इति एवं रूपैः कारणैः श्रुतयः पृष्णयः इति कथ्यन्ते. ಪೃಷ್ಣಿ ಅಂದ್ರೆ ಪ್ರ ಅನ್ನುವಂಥ ಧಾತು ಮತ್ತು ಅದಕ್ಕೆ
ಛಂದಸ್ತುತವು ಅಂತ ಧಾತು, ಪ್ರ ಉಪಸರ್ಗ, ಅದಕ್ಕೆ ಛಂದಸ್ತುತವು ಅಂತ ಧಾತು, ಅದರ ಮೇಲೆ ನೀ ಅಂತ ಪ್ರತ್ಯಯ ಬಂದಿದೆ. ಧೃಣಿ, ಪೃಷ್ಣಿ, ಪಾರ್ಷ್ಣಿ ಇತ್ಯಾದಿ ಸೂತ್ರದ ಮೂಲಕ ಅದನ್ನು ನಿಪಾತ ಮಾಡಿದ್ದಾರೆ. ಧೃಣಿ, ಪೃಷ್ಣಿ, ಪಾರ್ಷ್ಣಿ, ಭೂರ್ಣಿ ಇತ್ಯಾದಿ ಶಬ್ದಗಳೆಲ್ಲವೂ ಕೂಡ ಸಮಾನವಾಗಿ ನಿಷ್ಪನ್ನ ಆಗ್ತವೆ. ಹೀಗೆ ಅಭಿಪ್ರಾಯ ಪಡ್ತಾರೆ ರಘುನಾಥ ತೀರ್ಥರು. ಛಂದಸ್ತುತವು ಅನ್ನೋ ಧಾತುವನ್ನೇ ಇಲ್ಲಿ ಇಟ್ಕೊಂಡು ಅದಕ್ಕೆ ಪ್ರ ಅಂತ ಉಪಸರ್ಗ ಸೇರಿಸಿ ಈ ಪೃಷ್ಣಿ ಅನ್ನುವ ಶಬ್ದದ ನಿರ್ವಚನ ಹೇಳಬೇಕು ಅಂತೇನು ನಿಯಮ ಏನಿಲ್ಲ. ಪ್ರ ಅಂತ ಉಪಸರ್ಗ, ಅದಕ್ಕೆ ಶಸ್ ಧಾತು, ಶಂಸು ಸ್ತುತವು ಅಂತ ಧಾತು ಇದೆ. ಶಂಸು ಸ್ತುತವು ಅಥವಾ ಶಂಸ್ ಸ್ತುತವು ಅಂತ ಹೀಗೂ ಆಗ್ತದೆ. ಈ ಧಾತುವಿನ ಪ್ರ ಅಂತ ಉಪಸರ್ಗವುಳ್ಳಂತಹ ಶಂಸ ಸ್ತುತವು ಧಾತುವಿನ ಮೇಲೆ ನೀ ಅಂತ ಪ್ರತ್ಯಯ ಬಂದ್ರೆ ಪ್ರಶ್ನಿ ಅಂತ ಹೀಗೆ ಆ ಶಬ್ದ ನಿಷ್ಪನ್ನ ಆಗಬಹುದು. ಮತ್ತೆ ಅನೇಕ ಕಡೆ ಆಚಾರ್ಯರೇ ನಮಗೆ ನಿರ್ವಚನ ಮಾಡಿ ತೋರಿಸಿದಂತೆ ನೀ ಅಂತನ್ನುವುದೊಂದು ವ್ಯರ್ಥವಾದ ಪ್ರತ್ಯಯ ಏನೂ ಆಗಬೇಕಾಗಿಲ್ಲ. ಅದಕ್ಕೆ ನಾವೊಂದು ಬೇರೆ ರೀತಿಯಾದಂತಹ ನಿಷ್ಪತ್ತಿಯನ್ನು ತೋರಿಸಬಹುದು. ಯಾಕೆಂದ್ರೆ ಆಚಾರ್ಯರ ದೃಷ್ಟಿಯಲ್ಲಿ ಯಾವುದೇ ರೀತಿಯಾದಂತಹ ಪ್ರತ್ಯಯವೂ ಕೂಡ ವ್ಯರ್ಥ ಆಗಿರೋದಿಲ್ಲ. ಆದ್ರಿಂದ ಪೃಷ್ಣಿ ಅನ್ನುವಂತಹ ಈ ಶಬ್ದಕ್ಕೆ ಹೀಗೆ ನಿರ್ವಚನ ಹೇಳಬಹುದು ಅಂತ ನನಗೆ ಕಾಣಿಸ್ತದೆ. ಪ್ರ ಅಂತ ಉಪಸರ್ಗ, ಶಂಸ ಸ್ತುತೌ ಧಾತು, ಪ್ರಶಂಸಂತಿ ನಯಂತಿ ಚ. ಈ ವೇದವಾಕ್ಯಗಳು ಭಗವಂತನನ್ನ ಪ್ರಶಂಸಿಸ್ತವೆ ಮತ್ತೆ ನಯಂತಿ, ನಮ್ಮೆಲ್ಲರನ್ನು ಕೂಡ ಆ ಭಗವಂತನ ಕಡೆಗೆ ಕರ್ಕೊಂಡು ಹೋಗ್ತವೆ. ಹೀಗೆ ಪ್ರ ಶ ನಿ, ಶಂಸ ಎಂಬಲ್ಲಿ ಸ ಹೊರಟು ಹೋಗ್ತದೆ. ಅನೇಕ ಕಡೆ ಅಂತ ನಿಷ್ಪತ್ತಿಗಳನ್ನು ನಾವು ನೋಡಿದ್ದೇವೆ. ಪ್ರ ಶ ನ, ಹೀಗೆ ಪೃಷ್ಣಿ ಅನ್ನುವ ಶಬ್ದ ನಿಷ್ಪನ್ನವಾಗಿದೆ ಅಂತ ನಾವು ತಿಳಿಯಬಹುದು. ನಯಂತಿ ಭಗವಂತನ ಕಡೆಗೆ ತಗೊಂಡು ಹೋಗ್ತವೆ ಅಂತ ಒಂದು ಅರ್ಥ. ಅದಲ್ಲದೇನೆ ಪ್ರಶಂಸ್ಯಂತೆ ನಿಯಂತೇಚ, ಈ ವೇದವಾಕ್ಯಗಳು ಪ್ರಶಂಸಿಸಲ್ಪಡ್ತವೆ ಮತ್ತೆ ನೀಯಂತೆ ಭಗವಂತನ ಕುರಿತು ತೆಗೆದುಕೊಂಡು ಹೋಗಲ್ಪಡ್ತವೆ ಈ ಸಾಧಕರ ಮೂಲಕ. ಭಗವದ್ಗುಣಾನುಸಾರೇಣ ವೇದಾರ್ಥ ನೀಯತೆ ಹಿ ಯೈಃ ಭಕ್ತಿಯೋಗಾಸ್ತು ತೇ ಜ್ಞೇಯಾಃ ತಾದೃಶಾಹಿ ಸುರಾಮತಾಃ ಅಂತ ಭಾಗವತ ತಾತ್ಪರ್ಯದಲ್ಲಿ ಆ ನೀಯಂತೆ ವೇದಾರ್ಥ ನೀಯತೆ, ವೇದಾರ್ಥಾಹ ನೀಯಂತೆ ಅಂತ ಪ್ರಯೋಗ ಮಾಡಿದ್ದಾರೆ. ಆ ದೃಷ್ಟಿಯಿಂದ ವೇದವು ಮತ್ತು ವೇದಾರ್ಥಗಳು ಭಗವಂತನ ಕಡೆಗೆ ತೆಗೆದುಕೊಂಡು ಹೋಗಲ್ಪಡುತ್ತದೆ ಈ ಭಕ್ತಿಯೋಗಿಗಳಿಂದ. ಆದ್ರಿಂದ ಈ ಶ್ರುತಿಯನ್ನು ನಾವು ಪ್ರಶಂಸ್ಯಂತೆ ನಿಯಂತೇಚ ಅನ್ನೋ ಅರ್ಥದಲ್ಲಿ ಪ್ರ ಶ ಮತ್ತು ನ ಧಾತು ಇವಿಷ್ಟನ್ನ ಇಟ್ಕೊಳ್ಬಹುದು. ಮುಂದೆ ಆ ನಕಾರ ಎಂಬುದು, ನಕಾರದ ಕೊನೆಗಿರುವಂತಹ ಅಕಾರ ಅನ್ನುವುದು ನೀ ಅಂತ ದೀರ್ಘ ಇತ್ತು. ಮೂಲ ಧಾತುವಿನಲ್ಲಿ ನೀ ಪ್ರಾಪಣೆ ಅಂತ ಧಾತು ಇರುವುದು, ನೀ ದೀರ್ಘ ಇದೆ, ಅದು ಹ್ರಸ್ವವಾಗಿದೆ ಅಷ್ಟೆ. ಹ್ರಸ್ವವಾಗಲಿಕ್ಕೆ ಏನು ಕಾರಣ? ರೂಪ ನಿಷ್ಪನ್ನ ಆಗಬೇಕು. ಅದಲ್ಲದೆ ಆ ವೇದಗಳ ಅರ್ಥವನ್ನ ಪೂರ್ಣವಾಗಿ ಭಗವಂತನ ಕಡೆ ಯಾರಿಗೂ ಕೂಡ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ವೇದಾಂತಕೃತ ವೇದ ವಿದೇವಚಾಹಂ ಅಂತ ಭಗವಂತ ಹೇಳಿರುವುದರಿಂದ ಆ ವೇದಗಳನ್ನು ಪೂರ್ಣವಾಗಿ ತಿಳಿದವನು ಭಗವಂತನೇ ಆಗಿದ್ದಾನೆ ಹೊರತು ಮತ್ತಾರೂ ಅಲ್ಲ. ಹೀಗೆ ಮೂಲ ಧಾತುವಿನಲ್ಲಿ ನೀ ಅಂತ ದೀರ್ಘ ಇದ್ರೂ ಕೂಡ ಪ್ರಶ್ನಿ ಅಂತ ಹ್ರಸ್ವವಾಗಿ ಹೇಳಿರುವುದು ಏಕೆಂದ್ರೆ ಪೂರ್ಣವಾಗಿ ವೇದಾರ್ಥವನ್ನು ಯಾರಿಗೂ ತಿಳಿಯಲು ಸಾಧ್ಯ ಇಲ್ಲ ಮತ್ತು ಭಗವಂತನನ್ನು ಕೂಡ ಪೂರ್ಣವಾಗಿ ಆ ಮೂಲಕ ತಿಳಿಯುವುದು ಸಾಧ್ಯವಿಲ್ಲ ಅನ್ನೋದನ್ನು ತೋರಿಸಲಿಕ್ಕಾಗಿ ದೀರ್ಘ ಇರುವುದನ್ನ ಹ್ರಸ್ವವನ್ನಾಗಿ ಮಾಡಿದ್ದಾರೆ. ಆ ವೇದಾರ್ಥ ಜ್ಞಾನದ, ಭಗವದ್ಜ್ಞಾನದ ಒಂದು ದುರ್ಲಭತೆಯನ್ನು ತಿಳಿಸಲಿಕ್ಕಾಗಿ ದೀರ್ಘ ಇದ್ದಂತೆ ಹ್ರಸ್ವ ಮಾಡಿದ್ದಾರೆ ಅಂತ ತಿಳ್ಕೋಬಹುದು. ಹೀಗೆ ಪ್ರಶ್ನೆ ಅನ್ನುವ ಶಬ್ದವನ್ನ ಪ್ರ ಉಪಸರ್ಗ ಪೂರ್ವಕ ಶಂಸ ಧಾತು ಮುಂದೆ ನ ಧಾತು ಇವುಗಳ ಮೂಲಕವೇ ನಿಷ್ಪನ್ನ ಮಾಡಬಹುದು ಅಂತ ನನ್ನದೊಂದು ಆಲೋಚನೆ ಇದೆ. ಆದರೂ
ಹಿರಿಯ ವ್ಯಾಖ್ಯಾನಕಾರರೆಲ್ಲ ಹೇಳಿದ ಅರ್ಥವನ್ನು ಹೇಳಿದ ಬಳಿಕವೇ ನನ್ನ ಅರ್ಥ ಹೇಳಿದ್ದೇನೆ. ಹೀಗೆ ಪ್ರಶ್ನೆ ಅಂತ ಅನ್ನೋದನ್ನ ಕಳೆದ ದಿವಸ ನಾವು ನೋಡಿದ್ದೀವಿ. ಪ್ರಶ್ನೆ ಅಂದ್ರೆ ವೇದ ವಾಕ್ಯ ಅಂತ ಹೇಳಿ. ಈ ವೇದ ವಾಕ್ಯಗಳು ಈ ದೇವತೆಗಳ ಯಜ್ಞ ಅಭಿವ್ಯಕ್ತಿ ಸ್ಥಾನವಾದಂತಹ ಯಜ್ಞದಲ್ಲಿ ಆ ಸೋಮದ ಅಂದ್ರೆ ಮನಸ್ಸಿನ ಕುರಿತಾಗಿ ಸಂಬದ್ಧ ಆಗ್ತವೆ. ಮನಸ್ಸಿನ ಸಂಬಂಧವನ್ನು ಪಡ್ಕೊಂಡಿವೆ ಈ ವೇದ ವಾಕ್ಯಗಳು. ಕರ್ಮನಿರ್ಣಯದಲ್ಲಿ ಆಚಾರ್ಯರು ಏನೇನು ಅರ್ಥಗಳನ್ನ ಈ ವೇದವಾಕ್ಯಕ್ಕೆ ಹೇಳಿದ್ದಾರೆ ಅದನ್ನ ನಾವು ನೋಡ್ತಾ ಬರ್ತಿದ್ದೇವೆ. ದಿವಹ ತ್ರಿಷು ಆರೋಚನೇಶು ಆದಿತ್ಯ ಚಂದ್ರ ವಿದ್ಯುತ್ ಪರ್ಯಂತಂ ಸ್ಥಿತಾನಾಂ ದೇವಾನಾಂ ಜನ್ಮನಿ ಯಜ್ಞೆ. ಇದು ಆಚಾರ್ಯರು ತೋರಿಸಿರುವಂತಹ ಅನ್ವಯ. ದಿವಹ ದ್ಯುಲೋಕದಲ್ಲಿ, ಮೇಲನ ಲೋಕದಲ್ಲಿ, ತ್ರಿಷು ಮೂರು, ಆರೋಚನೆ ಅಂತ ಮೂಲದಲ್ಲಿ ಏಕವಚನ ಇದೆ. ಅದು ನಾವು ಆರೋಚನೇಶು ಹೊಳೆಯುತ್ತಿರುವ ಯಾವ ಮೂರು ಲೋಕ? ಆದಿತ್ಯ ಚಂದ್ರ ವಿದ್ಯುತ್ ಪರ್ಯಂತಂ. ಆದಿತ್ಯ ಲೋಕ, ಚಂದ್ರಲೋಕ ಮತ್ತೆ ವಿದ್ಯುಲ್ಲೋಕ. ಈ ಲೋಕಗಳ ಹೊರಗೆ ಇರುವಂತಹ ಲೋಕಗಳಲ್ಲಿ ಇರುವಂತಹ ದೇವತೆಗಳಿಗೆ ದೇವಾನಾಂ ಜನ್ಮನಿ, ಆ ದೇವತೆಗಳ ಅಭಿವ್ಯಕ್ತಿ ಸ್ಥಾನವಾದದ್ದು ಈ ಯಜ್ಞ. ಜನ್ಮನಿ ಯಜ್ಞೆ ಅಂತಿದೆ. ಆ ಯಜ್ಞೆ ಅಂತನ್ನುವುದು ಕೆಲವು ಪಾಠಗಳಲ್ಲಿ ಕಂಡು ಬರೋದಿಲ್ಲ. ಸರ್ವಮೂಲ ಪಾಠಗಳೇ ಬೇರೆ ಬೇರೆ ರೀತಿಯಾಗಿ ಉಪಲಬ್ಧ ಇವೆ ನಮಗೆ. ಜನ್ಮನಿ ಅಂತ ಇಷ್ಟು ಮಾತ್ರ ಕೆಲವು ಪಾಠಗಳಲ್ಲಿ ಕಂಡು ಬರ್ತದೆ. ಆದರೆ ಆಚಾರ್ಯರು ಯಜ್ಞೆ ಅಂತ ಶಬ್ದ ಪ್ರಯೋಗ ಮಾಡಿರುವ ಸಾಧ್ಯತೆನೇ ಹೆಚ್ಚು. ಆಚಾರ್ಯರ ಭಾಷ್ಯ ವಾಕ್ಯ ಗಮನಿಸಿದರೆ ಅವರು ದೇವಾನಾಂ ಜನ್ಮನ್ ಅಂತೇನು ಮೂಲ ವೇದವಾಕ್ಯ ಇದೆ, ಅದನ್ನ ವ್ಯಾಖ್ಯಾನಿಸ್ತಾ ದೇವಾನಾಂ ಜನ್ಮನಿ ಅಂತ ಹೇಳಿದ್ದಾರೆ. ಆ ಜನ್ಮ ಯಾವುದು ಅಂತ ಕೇಳುವವರಿಗೆ ಸ್ಪಷ್ಟ ಆಗ್ಬೇಕಲ್ಲ, ಅದಕ್ಕಾಗಿ ಯಜ್ಞೆ ಅಂತ ಅರ್ಥ ಹೇಳಿದ್ದಾರೆ. ಜನ್ಮನಿ ಅಂತನ್ನುವುದು ಜನ್ಮನಿ ಈಸ್ ಈಕ್ವಲ್ ಟು ಯಜ್ಞೆ ಅಂತ ಅದರ ಅರ್ಥ. ಅದಕ್ಕೊಂದು ವೇದವಾಕ್ಯವನ್ನು ಮುಂದೆ ತೋರಿಸ್ತಾರೆ. ಯಜ್ಞೋ ವೈ ದೇವಜನ್ಮ ತತ್ರ ಹಿ ದೇವಾ ಪ್ರಾದುರ್ಭವಂತಿ ಆ ಸೂರ್ಯ ಚಂದ್ರಮಸವು ಆ ವಿದ್ಯುತಂ ದೇವೈ ಲೋಕಾನಧಿಷ್ಠಿತಾ. ಇದು ಆಚಾರ್ಯರು ಕೊಟ್ಟಂತಹ ವೇದವಾಕ್ಯ. ಮತ್ತೆ ರಘುನಾಥ ತೀರ್ಥರು ತಮ್ಮ ತತ್ವಸಾರ ವ್ಯಾಖ್ಯಾನದಲ್ಲಿ ಉದ್ಧರಿಸಿದಂತಹ ವೇದವಾಕ್ಯ. ಯಜ್ಞವನ್ನೇ ದೇವತೆಗಳ ಪ್ರಾದುರ್ಭಾವ ಸ್ಥಾನ ಅಂತ ಹೇಳ್ತಾರೆ. ತತ್ರ ಹಿ ದೇವಾಹ ಪ್ರಾದುರ್ಭವಂತಿ. ಸೂರ್ಯ ಚಂದ್ರಲೋಕ ವಿದ್ಯುಲ್ಲೋಕದವರೆಗಿರುವಂತಹ ಎಲ್ಲಾ ದೇವತೆಗಳು ಯಜ್ಞದಲ್ಲಿ ಪ್ರಾದುರ್ಭವಿಸಿ ಆಹುತಿಯನ್ನು ಸ್ವೀಕಾರ ಮಾಡ್ತಾರೆ. ವಿದ್ಯುತ್ ಅಂತಿದೆಯಲ್ಲ ಅಲ್ಲಿ, ದೇವ್ರ್ವಾವ ವಿದ್ಯುತ್ ತತ್ಪತಿಂ ವಾಯುಮಪಗಮ್ಯ ತೇನೈವ ಪರಮುಪಗಚ್ಚತಿ ಸೈಷಾ ಬ್ರಹ್ಮಲೋಕೆ ವಿರಾಜತೆ ಇತಿ ಶ್ರುತೇಃ ದ್ಯೌರೇವ ವಿದ್ಯುತ್. ಸರ್ವಮೂಲದಲ್ಲೇ ಇತ್ಯಾದಿ ಶ್ರುತೇಃ ಅಂತ ಕೆಲವು ಕಡೆ ಇದೆ, ಇತಿ ಶ್ರುತೇಃ ಅಂತ ಇನ್ನು ಕೆಲವು ಕಡೆ ಇದೆ. ಇತ್ಯಾದಿ ಶ್ರುತೇಹೋ ಇತಿ ಶ್ರುತೇವೋ ಅದು ಮೂಲ ಆಚಾರ್ಯರ ವಾಕ್ಯ ರಚನೆ ಹೇಗಿತ್ತು ಅಂತ ನಾವು ತಿಳಿಯೋದು ಕಷ್ಟ. ಏನೇ ಇಲ್ಲಿ ವಿದ್ಯುತ್ ಅಂದ್ರೆ ದ್ಯುದೇವತಾ ಅಂತ ಅರ್ಥ. ಅಂದ್ರೆ ಭಾರತೀ ದೇವಿ ಅಥವಾ ಸರಸ್ವತಿ ದೇವಿ. ಜ್ಞಾನಿಯಾದವನು ಭಾರತೀಯ ಪತಿಯಾದಂತಹ ವಾಯುವನ್ನು ಹೊಂದಿ ತತ್ಪತಿ ವಾಯುಮಗಮ್ಯ ತೇನೈವ ಪರಂ ಗಚ್ಚತಿ. ಇದೆಲ್ಲ ಉಪನಿಷತ್ತಿನ ಮಾತುಗಳು. ಪರಮಾತ್ಮನನ್ನ ಮುಂದೆ ತಲುಪ್ತಾನೆ. ಸೈಷಾ ಆ ಈ ವಿದ್ಯುತ್ ಎಂಬಾಕೆ ದ್ಯುದೇವತೆ ಸತ್ಯಲೋಕದಲ್ಲಿ ಬ್ರಹ್ಮಲೋಕೆ ವಿರಾಜತೆ, ಅಲ್ಲವಳು ವಿರಾಜಮಾನಳಾಗಿದ್ದಾಳೆ ಅಂತ ಹೀಗೆ ಬರುವುದರಿಂದ ಇಲ್ಲಿ ವಿದ್ಯುತ್ ಅಂದ್ರೆ ಸರಸ್ವತಿ ಮತ್ತು ಭಾರತೀಯರ ಲೋಕಗಳು ಅಂತ ತಿಳಿದುಕೊಳ್ಬೇಕು. ಈ ವಿದ್ಯುತ್ ಅಂದ್ರೆ ಯಾವ ಲೋಕ ಇಟ್ಕೊಳ್ಬೇಕು ಅಂತ ನಮಗೊಂದು ಗೊಂದಲ ಬರುವ ಸಾಧ್ಯತೆ ಇದೆ. ಆ ಗೊಂದಲವನ್ನು ಆಚಾರ್ಯರು ಪರಿಹರಿಸಿದ್ದಾರೆ. ಸೂರ್ಯಚಂದ್ರರು ಇರುವ ಲೋಕಗಳೇನಿವೆ ಆ ಲೋಕಗಳಿಗಿಂತ ಕೆಳಗೆ ವರುಣ ಲೋಕ ಇದೆ. ಅದಕ್ಕಿಂತ ಕೆಳಗೆ ತಟಿಲ್ ಲೋಕ. ತಟಿಲ್ ಲೋಕ ಅಂದ್ರೆ ಈ ಮಿಂಚಿಗೆ ಅಭಿಮಾನಿ ದೇವತೆಯ ಲೋಕ ಅದು. ಹೀಗೆ ಸೂರ್ಯಚಂದ್ರ ಲೋಕಗಳು ಮೇಲೆ, ಅದಕ್ಕಿಂತ ಕೆಳಗೆ ವರುಣ ಲೋಕ, ಅದಕ್ಕಿಂತ ಕೆಳಗೆ ತಟಿಲ್ ಲೋಕ, ಮಿಂಚಿನ ಅಭಿಮಾನಿ ದೇವತೆಯ ಲೋಕವಿದೆ. ಆದ್ರಿಂದ ಆ ಮಿಂಚಿನ ಅಭಿಮಾನಿ ದೇವತೆಯ ಲೋಕವಾದ ವಿದ್ಯುಲ್ ಲೋಕವನ್ನ
ಸೂರ್ಯಚಂದ್ರಕ್ಕಿಂತ ಮೇಲೆ ಅಂತ ಹೇಗೆ ಹೇಳಿದ್ರಿ ಅಂತ ಒಂದು ಪ್ರಶ್ನೆ ನಮಗೆ ಬರಬಹುದು. ಅದಕ್ಕೆ ಉತ್ತರ ಇಲ್ಲಿ ಹೇಳಿರುವ ವಿದ್ಯುತ್ ಲೋಕ ಅಂದ್ರೆ ಮಿಂಚಿನ ಅಭಿಮಾನಿ ದೇವತೆಯ ಲೋಕ ಅಲ್ಲ. ಆ ಮಿಂಚಿನ ಅಭಿಮಾನಿ ದೇವತೆ ಬೇರೆನೇ ಇದ್ದಾಳೆ. ದ್ಯು ಅಥವಾ ವಿದ್ಯುತ್ ಎಂಬುದಾಗಿ ಕರೆಸಿಕೊಳ್ಳಲ್ಪಡುವಂತಹ ದೇವತೆ ಸರಸ್ವತಿ ಅಥವಾ ಭಾರತಿ. ಅವಳು ಸೂರ್ಯಚಂದ್ರರಿಗಿಂತಲೂ ಮೇಲಿನ ಲೋಕದಲ್ಲಿ ಇದ್ದಾಳೆ. ಆದ್ರಿಂದ ಇಲ್ಲಿ ಬಂದಿರುವ ವಿದ್ಯುತ್ ಲೋಕ ಅಂದ್ರೆ ಆ ಮಿಂಚಿನ ಅಭಿಮಾನಿ ದೇವತೆಯ ಲೋಕ ಅಲ್ಲ. ಆ ವಾಯು ಅಂದ್ರೆ ವಿದ್ಯುತ್ ಪತಿ. ವಿದ್ಯುತ್ ಅಂದ್ರೆ ದ್ಯು, ಭಾರತೀ ದೇವಿ ಅವಳ ಪತಿ ಅಂತ ಅದರ ಅರ್ಥ. ಹೀಗೆ ಜ್ಞಾನಿಗಳನ್ನ ಪರಮಾತ್ಮನ ಕಡೆಗೆ ಕರ್ಕೊಂಡು ಹೋಗುವಂತಹ ವಾಯು ಇಲ್ಲಿ ಪ್ರಾಣನೇ ಆಗಿರಬೇಕು. ಅವನ ಪತ್ನಿ ವಿದ್ಯುತ್ ಅಂದ್ರೆ ಈ ಮಿಂಚು ಅಲ್ಲ, ಮಿಂಚಿನ ದೇವತೆ ಅಲ್ಲ. ಹೊರತು ಸತ್ಯಲೋಕದಲ್ಲಿರುವಂತಹ ವಿದ್ಯುತ್ ಸರಸ್ವತಿ ಅಥವಾ ಭಾರತಿ ಅವಳು ಸೂರ್ಯಚಂದ್ರ ಲೋಕಕ್ಕಿಂತ ಮೇಲೆ ಇದ್ದಾಳೆ ಅಂತ ನಾವು ಭಾವಿಸಿದರೆ ಅದರಿಂದ ಏನು ವ್ಯತ್ಯಾಸ ಆಗುವುದಿಲ್ಲ ಅಂತ ಒಟ್ಟು ತಾತ್ಪರ್ಯ. ಇಲ್ಲಿಯವರೆಗೆ ಕರ್ಮ ನಿರ್ಣಯದಲ್ಲಿ ಅಥವಾ ಖಂಡಾರ್ಥ ನಿರ್ಣಯದಲ್ಲಿ ಆಚಾರ್ಯರು ಕೊಟ್ಟಂತಹ ವಿವರಣವನ್ನು ನಾವು ನೋಡಿದ್ದೇವೆ. ಇದರ ಮುಂದೆ ಈ ಮಂತ್ರಕ್ಕೆ ಒಟ್ಟಾರೆ ಭಾವಾರ್ಥ ಏನಾಯ್ತು ಮತ್ತೆ ಅನ್ವಯಾರ್ಥ ಏನಾಯ್ತು ಅಂತ ಅನ್ನೋದನ್ನ ನಾವು ಗಮನಿಸಬೇಕು. ದ್ಯುಲೋಕದಲ್ಲಿ ಚೆನ್ನಾಗಿ ಪ್ರಕಾಶಿಸುವ ಆದಿತ್ಯ, ಚಂದ್ರ ಮತ್ತು ವಿದ್ಯುತ್ ಎಂಬ 3 ಲೋಕಗಳಲ್ಲಿರುವಂತಹ ದೇವತೆಗಳಿಗೆಲ್ಲ ಅಭಿವ್ಯಕ್ತಿ ಸ್ಥಾನವಾದದ್ದು ಈ ಯಜ್ಞ. ಆ ಯಜ್ಞ ಎಂಬುದು ಎಲ್ಲರನ್ನೂ ಸುಖಪಡಿಸುವಂತಹ ಪರಮಾತ್ಮನ ಒಂದು ಪೂಜಾ ರೂಪವಾಗಿದೆ. ಜ್ಞಾನಯಜ್ಞವೇ ಆಗಿರಲಿ, ದ್ರವ್ಯ ಯಜ್ಞವೇ ಆಗಿರಲಿ, ಶ್ರವಣ ಪ್ರವಚನ ರೂಪವಾದ ಜ್ಞಾನಯಜ್ಞವೇ ಆಗಿರಲಿ, ಅಥವಾ ತುಪ್ಪ, ಹಾಲು, ಮೊಸರು ಇತ್ಯಾದಿಗಳನ್ನು ಹಾಕಿ ಮಾಡುವಂತಹ ದ್ರವ್ಯ ಯಜ್ಞವೇ ಆಗಲಿ, ಎರಡೂ ಕೂಡ ಆ ಭಗವಂತನ ಪೂಜಾ ರೂಪವಾಗಿದೆ. ಅವನಿಗೆ ಸಂಬಂಧಪಟ್ಟದ್ದು. ಆ ಯಜ್ಞದಲ್ಲಿಯೇ ಈ ವೇದವಾಕ್ಯಗಳು ಎಲ್ಲರಿಗೂ ಕರ್ಮಶಕ್ತಿ ಮತ್ತು ಜ್ಞಾನಗಳನ್ನು ಕೊಡುವಂತಹ, ಜ್ಞಾನಗಳನ್ನು ಅನುಗ್ರಹಿಸುವಂತಹ ಪರಮಾತ್ಮನ ವಿಷಯದಲ್ಲಿ ಭಕ್ತಿಯನ್ನ ಸಾಧಕರ ಮನಸ್ಸಿನಲ್ಲಿ ಮೂಡಿಸ್ತವೆ. ಈ ವೇದವಾಕ್ಯಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ರಿಂದ ಅದರಿಂದ ಪಡ್ಕೊಂಡಿರುವಂತಹ ಜ್ಞಾನ ಏನಿದೆ, ಆ ಜ್ಞಾನದಿಂದ ನಮಗೆ ಪರಮಾತ್ಮನಲ್ಲಿ ಹೆಚ್ಚಿನ ಭಕ್ತಿ ಮತ್ತಷ್ಟು ಜ್ಞಾನ ಸಂಪಾದನೆ ಮಾಡುವಂತಹ ಹಂಬಲ ಬರ್ತದೆ. ಹೀಗೆ ವೇದವಾಕ್ಯಗಳು ಆ ಹಂಬಲವನ್ನು ಕೊಡ್ತವೆ. ಮತ್ತು ಆ ಋತ್ವಿಕ್ಗಳು ಅಥವಾ ಜ್ಞಾನಿಗಳಾದಂತಹ ಪ್ರಜೆಗಳು ಅಂತಹ ಪರಮಾತ್ಮನ ಪ್ರೀತಿಗಾಗಿ ಸೋಮರಸವನ್ನ ಹೋಮಿಸ್ತಾರೆ. ಭಗವಂತನ ಮತ್ತು ಪ್ರಾಣನ ಮಹತ್ವ ಎಂಥದ್ದು. ಭಗವಂತ ಮತ್ತು ಪ್ರಾಣರಿಬ್ಬರೂ ಕೂಡ ಇಡೀ ವಿಶ್ವಕ್ಕೆ, ವಿಶ್ವಕರ್ಮ ಎಂಬಲ್ಲಿ ವಿಶ್ವ ಏನಿದೆ, ಇಡೀ ವಿಶ್ವಕ್ಕೆ ಶೋಭನವಾದ ಶ್ರೇಷ್ಠವಾದ ಉದಾ ಅಂದ್ರೆ ಕರ್ಮಶಕ್ತಿ ಮತ್ತು ಜ್ಞಾನವನ್ನು ಕೊಡ್ತಾರೆ ಅಂತ ಈ ಪದಗಳಿಂದ ವಿಶ್ವಕರ್ಮ ಶಬ್ದಾರ್ಥವನ್ನ ವೇದ ವಿವರಿಸಿದೆ. ಉದ ಶ್ರೇಷ್ಠವಾದಂತಹ ಕರ್ಮಶಕ್ತಿ ಮತ್ತು ಜ್ಞಾನಶಕ್ತಿಯನ್ನು ಅವರಿಬ್ಬರು ದೋಹ ಕೊಡ್ತಾರೆ ಅಂತ ವೇದವಾಕ್ಯದಲ್ಲಿದೆ. ಅದು ವಿಶ್ವಕರ್ಮ ಎಂಬ ಶಬ್ದದಿಂದ ವಿಷ್ಣು ಸಹಸ್ರನಾಮದಲ್ಲಿ ವರ್ಣಿತ ಆಗಿದೆ. ಇದು ಅದರ ಭಾವಾರ್ಥ ಆಯಿತು. ನಾನು ನನ್ನ ಭಾವಾರ್ಥದಲ್ಲಿ ವೇದವಾಕ್ಯಗಳನ್ನು ಮಾತ್ರ ಇಟ್ಕೊಂಡಿದ್ದೇನೆ. ಈ ನೀರು ಮತ್ತು ಗೋವು ಇತ್ಯಾದಿ ಯಾವುದೇ ಅರ್ಥವನ್ನು ಕೂಡ ಇಟ್ಕೊಂಡಿಲ್ಲ. ಆ ಅರ್ಥವೇ ನಮಗೆ ಮುಖ್ಯ. ಆದರೆ ಅಮುಖ್ಯವಾದಂತಹ ಅರ್ಥಗಳನ್ನು ಕೂಡ ವರ್ಣನೆ ಈಗಾಗಲೇ ನಾವು ಕೇಳಿ ಮುಗಿಸಿದ್ದೇವೆ. ಇದಕ್ಕೆ ಅನ್ವಯಾರ್ಥ ಹೇಗೆ? ತಾಹ ಪೃಷ್ಣಯ. ಪೃಷ್ಣಯ ಅಂದ್ರೆ ಶ್ರುತಯ, ಆ ವೇದವಾಕ್ಯಗಳು. ಮತ್ತೆ ವಿಷಃ ಅಂದ್ರೆ ಪ್ರಜಾಹ, ಪ್ರಜೆಗಳು. ಪ್ರಜೆಗಳು ಮಾತ್ರ ಅಲ್ಲ, ಋತ್ವಿಕಗಳು ಕೂಡ. ಅದು ರಘುನಾಥ ತೀರ್ಥರ ಅಭಿಪ್ರಾಯ. ಯಸ್ಯ ಆರಜಃ, ಆರಂಜಕಸ್ಯ ಎಲ್ಲರನ್ನೂ ಸುಖಪಡಿಸುವಂತಹ ಭಗವಂತನ, ಪ್ರಾಣಸ್ಯವ ಭಗವಂತನ ಮತ್ತು ಪ್ರಾಣನ, ಇದಂ ಈ ಯಜ್ಞಕರ್ಮ ಅಂತ ಅನ್ನೋದು ಯಜ್ಞಕ್ಕೆ ವಿಶೇಷಣ ಇದೆ. ಈ ಯಜ್ಞಕರ್ಮ ಎಂಬುದು ಆ ಭಗವಂತನಿಗೆ ಮತ್ತು ಪ್ರಾಣನಿಗೆ ಸಂಬಂಧಪಟ್ಟದ್ದಾಗಿದೆ.
ಇದನ್ನು ಗಮನಿಸಬೇಕು. ಯಸ್ಯೇದ ಮಾರಜಃ ಅಂತ ಏನಿದೆಯಲ್ಲ ಈ ವೇದ ಮಂತ್ರದಲ್ಲಿ, ಯಸ್ಯೇದ ಮಾರಜಃ ಅಂತ ಅನ್ನೋದಕ್ಕೆ ಇದೇ ಮಂತ್ರದಲ್ಲೇ ಅನ್ವಯ ನಾವು ತಿಳ್ಕೊಳ್ಬೇಕು. ಮೂಲ ವೇದವಾಕ್ಯ ತಾಸ್ಯ ಸೋದದೂಹ ಸಹ ಸೋಮಂ ಶ್ರೀಣಂತಿ ಪ್ರಶ್ನಯ ಜನ್ಮನ್ ದೇವಾನಾಂ ವಿಷಸ್ತ್ರಿಶ್ವಾರೋಚನೆ ದಿವಹ ಅಂತ ಇಷ್ಟೇ ವೇದವಾಕ್ಯ ಇರೋದು. ಅದಕ್ಕೆ ಯಸ್ಯೇದ ಮಾರಜಃ ಅಂತ ಬೇರೊಂದು ಶಾಖಾದಲ್ಲಿ ಎಲ್ಲೋ ಬಂದದ್ದನ್ನ ಸೇರಿಸಿ ಒಟ್ಟು 36 ಅಕ್ಷರ ಮಾಡ್ಕೊಂಡಿದ್ದಾರೆ. ತಾಸ್ಯ ಸೋದದೂಹ ಸಹ ಸೋಮಂ ಶ್ರೀಣಂತಿ ಪ್ರಶ್ನಯ ಅಂತ 16 ಅಕ್ಷರ, ಜನ್ಮನ್ ದೇವಾನಾಂ ವಿಷಸ್ತ್ರಿಶ್ವಾರೋಚನೆ ದಿವಹ ಯಸ್ಯೇದ ಮಾರಜಃ ಅಂತ 20 ಅಕ್ಷರ, ಒಟ್ಟು 36 ಅಕ್ಷರಗಳು ಹೀಗಾಗ್ತವೆ. 9 4 36 ಅಕ್ಷರ, ಒಟ್ಟು ಬೃಹತಿ ಛಂದಸ್ಸು ಸಂಪನ್ನ ಆಗ್ತದೆ. ಆದರೆ ಯಸ್ಯೇದ ಮಾರಜಃ ಅಂತ ಏನು ಬೇರೆ ಕಡೆ ತಗೊಂಡಿದ್ದಾರೆ, ಅದಕ್ಕೆ ಈ ಮಂತ್ರದಲ್ಲಿ ಈ ಅರ್ಥದಲ್ಲಿ ಅನ್ವಯ ಹೇಳಿಲ್ಲ ರಘುನಾಥ ತೀರ್ಥರು. ಆರಜಃ ಸಮ್ಯಕ್ ರಂಜಕಸ್ಯ ಎಲ್ಲರನ್ನೂ ಸುಖಪಡಿಸುವ, ಯಸ್ಯ ಇಂದ್ರಸ್ಯ ಯಾವ ಭಗವಂತನ ಸಕಾಶಾತ್ ಅವನಿಂದ ಇದಂ ಜಗದ್ ಉತ್ಪನ್ನಂ ಈ ಜಗತ್ತೆಲ್ಲ ಹುಟ್ಟಿದೆ ಅಂತ ವಕ್ಷ್ಯಮಾಣೇನ ಅನ್ವಯ. ಮುಂದೆ ಮನು ಶಬ್ದದ ಅರ್ಥವನ್ನು ಹೇಳುವಂಥ ತುಜೋ ಯುಜೋವನಂ ಸಹ ಇಂದ್ರಸ್ಯ ರತ್ಯಂ ಬೃಹತ್ ಅಂತ ಮಂತ್ರ ಇದೆ. ಏವಂ ಭೂತಸ್ಯ ಇಂದ್ರಸ್ಯ ಸಕಾಶಾದಿದಂ ಜಗದ್ ಉತ್ಪನ್ನಂ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಇಂತಹ ಭಗವಂತನ ಮೂಲಕ ಈ ಜಗತ್ತು ಹುಟ್ಟಿತು ಅಂತ. ಅದರಿಂದ ಯಸ್ಯೇದಂ ಆರಜಃ ಅಂತನ್ನುವುದು ಮುಂದಿನ ಮಂತ್ರಕ್ಕೆ ಅನ್ವಿತ ಅಂತ ರಘುನಾಥ ತೀರ್ಥರ ಅಭಿಪ್ರಾಯ ಇದೆ. ಆದರೆ ನಾನು ಅದನ್ನು ಇಲ್ಲೇ ಯಾಕೆ ಇಟ್ಕೊಂಡಿದ್ದೇನೆ, ಅದನ್ನು ಈ ಹಿಂದೆ ಕೂಡ ಸ್ಪಷ್ಟಪಡಿಸಿದ್ದೆ. ಭಗವಂತರಾಯರ ವ್ಯಾಖ್ಯಾನಗಳಲ್ಲಿ ಒಂದು ಮಂತ್ರಕ್ಕೆ ಸಂಬಂಧಪಟ್ಟಂತಹ ಏನು 36 ಅಕ್ಷರಗಳಿರ್ತವೆ, ಅದಕ್ಕೆ ಸರಿಯಾಗಿ ಆ 36 ಅಕ್ಷರಗಳಿಗೆ ಒಂದು ಸಂಘಟಿತವಾದ ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಿಂದೆ ಸಂಬಂಧಪಡ್ತದೆ ಅಥವಾ ಕೆಲವು ಬಾರಿ ಮುಂದೆ ಸಂಬಂಧಪಡ್ತದೆ. ಅಕ್ಷರಗಳನ್ನೇ ಅರ್ಧ ಒಡೆದಿರ್ತಾರೆ. ಜರಿತಾ ಅಂತ ಒಂದು ಶಬ್ದ ಇದ್ರೆ ಜ ಅಂತ ಒಂದು ಮಂತ್ರದಲ್ಲಿರ್ತದೆ, ರೀತಾ ಅಂತ ಇನ್ನೊಂದು ಮಂತ್ರದಲ್ಲಿರ್ತದೆ. ಹೀಗಾಗಿ ಯಾವುದೇ ಒಂದು ನಿರ್ದಿಷ್ಟ ಮಂತ್ರಕ್ಕೆ ಪೂರ್ಣವಾದ ಅರ್ಥವನ್ನು ಹೇಳಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಆದರೆ ರಘುನಾಥ ತೀರ್ಥರು ತೋರಿಸಿದಂತಹ ಕ್ರಮದಲ್ಲಿ ಇಲ್ಲಿವರೆಗೂ ಕೂಡ ಆ ಒಂದು ನಿರ್ದಿಷ್ಟ ವಿಷ್ಣು ಸಹಸ್ರನಾಮ ಸ್ತೋತ್ರದ ನಾಮಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಬೃಹತಿ ಛಂದಸ್ಸಿನ ಮಂತ್ರಕ್ಕೆ ಪೂರ್ಣವಾದಂತಹ ಸಂಘಟಿತವಾದ ಅರ್ಥವನ್ನು ಒಟ್ಟಂದದಲ್ಲಿ ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತಿತ್ತು. ಅದಕ್ಕಾಗಿ ರಘುನಾಥ ತೀರ್ಥರು ಹೇಳಿದ ಅರ್ಥಗಳು ಮತ್ತೆ ಕೆಲವು ಬಾರಿ ನನ್ನ ಅರ್ಥವನ್ನ ಜೋಡಿಸಿಕೊಂಡು ಆಯಾ ನಾಮಗಳನ್ನ ಆ ವೇದ ಮಂತ್ರದ ಜೊತೆಗೆ ಹೊಂದಿಸುವಂತಹ ಒಂದು ಕಾರ್ಯ ನಾನು ಮಾಡ್ತಾ ಇದ್ದೆ. ಇಲ್ಲೀಗ ಸ್ವಯಂ ರಘುನಾಥ ತೀರ್ಥರೇ ಯಸ್ಯೇದ ಮಾರಜಃ ಅಂತನ್ನುವುದು ಈ ಮಂತ್ರಕ್ಕೆ ಸಂಬಂಧಪಟ್ಟಿದ್ದಲ್ಲ, ಮುಂದಿನ ಮಂತ್ರಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳುವುದೇನಿದೆ, ನಾನು ಹಿರಿಯ ವ್ಯಾಖ್ಯಾನಕಾರರು ಮಹಾತ್ಮರಾದವರು ಮಾಡಿದ್ದನ್ನ ಯಾವತ್ತೂ ಕೂಡ ಅಲ್ಲಗಳಿತಿಲ್ಲ. ನನ್ನ ಮನಸ್ಸಿಗೆ ಸಮಾಧಾನ ಆಗುವಂತಹ ಅರ್ಥವನ್ನು ನಾನು ಹೇಳ್ತೇನೆ. ಅದಕ್ಕಾಗಿ ಯಸ್ಯೇದ ಮಾರಜಃ ಅಂತನ್ನುವುದನ್ನು ಇದೇ ಮಂತ್ರಕ್ಕೆ ಸೇರಿಸಿಕೊಂಡಿದ್ದೇನೆ. ಯಸ್ಯ ಯಾವ ಭಗವಂತನ, ಆರಜಃ ಅವ್ರು ಹೇಳಿದ ಅರ್ಥನೇ ಅವರು ಅದನ್ನು ಮುಂದಿನ ಮಂತ್ರಕ್ಕೆ ಸೇರಿಸಿಕೊಂಡಿದ್ದಾರೆ, ನಾನು ಇದೇ ಮಂತ್ರಕ್ಕೆ ಸೇರಿಸಿಕೊಂಡಿದ್ದೇನೆ ಅಷ್ಟೇ. ಎಲ್ಲರಿಗೂ ಸುಖದಾಯಕನಾದ ಪ್ರಾಣನ ಅಥವಾ ಭಗವಂತನ ಯಜ್ಞವಿದು, ಅವನ ಪೂಜೆ ಇದು ಅಂತ ಭಾವಾರ್ಥದಲ್ಲಿ ಬರೆದಿದ್ದೇನೆ. ಅವನ ಯಜ್ಞ ಇದು, ಯಜ್ಞ ವಿಶೇಷಣಮಿದಂ ಅಂತ ಇಲ್ಲಿ ಬರ್ಕೊಂಡಿದ್ದೇನೆ. ಮುಂದೆ ತ್ರಿಷು ಆರೋಚನೆ, ತ್ರಿಷು ಅಂದ್ರೆ 3, ಆರೋಚನೆ ಏಕವಚನ ಇದೆ, ಅದಕ್ಕೆ ಆರೋಚನೇಶು ಅಂತ ಬಹುವಚನ. ಆಚಾರ್ಯರು ಕೂಡ ಕರ್ಮ ನಿರ್ಣಯದಲ್ಲಿ ಹಾಗೆ ಹೇಳಿದ್ದಾರೆ. ಆರೋಚನೆ ಅಂತಂದ್ರೆ ಸಮೀಚೀನತೆಯ ರೋಚಮಾನೇಶು, ಚೆನ್ನಾಗಿ ಪ್ರಕಾಶಿಸ್ತಾ ಇರುವಂತಹ, ಶೋಭಮಾನೇಶು ಅಂತ ಅದರ ಅರ್ಥ. ಆದಿತ್ಯ ಚಂದ್ರ ವಿದ್ಯುಲ್ಲೋಕೇಶು ಸ್ಥಿತಾನಾಂ, ಆದಿತ್ಯ ಲೋಕದಲ್ಲಿ, ಚಂದ್ರನ ಲೋಕದಲ್ಲಿ ಮತ್ತು ವಿದ್ಯುಲ್ಲೋಕದಲ್ಲಿರುವಂತಹ ದಿವಹ ದ್ಯುಲೋಕದ ಅಧಿಪತಿಗಳು, ಇದು ಅನ್ವಯಾರ್ಥ ರಘುನಾಥ ತೀರ್ಥರು ಮಾಡಿದ್ದು. ಮೊದಲು ತ್ರಿಷು ಆರೋಚನೇಶು ಅಂತ ಇಟ್ಕೊಂಡು ಮುಂದೆ ದಿವಹ ದೇವಾನಾಂ, ದಿವಹ ದ್ಯುಲೋಕದ ಅಧಿಪತಿಗಳಾದ ದೇವತೆಗಳ ಜನ್ಮದಲ್ಲಿ ಅವರ ಉತ್ಪತ್ತಿ ಸ್ಥಾನವಾದ ಈ ಯಜ್ಞದಲ್ಲಿ ಅಂತ ಅವರು ಮಾಡಿಕೊಂಡದ್ದು ಅರ್ಥ. ಆದರೆ ಆಚಾರ್ಯರು ತೋರಿಸಿದ ಅನ್ವಯಾರ್ಥ ಬೇರೆ ಇದೆ. ದಿವಹ ಅನ್ನುವುದನ್ನ ದೇವಾನಾಮ್ ಅನ್ನುವುದ್ರ ಜೊತೆಗೆ ಸೇರಿಸಿಕೊಳ್ಳದೆ ತ್ರಿಷು ಆರೋಚನೇಶು ಅನ್ನೋದಕ್ಕಿಂತ ಮುಂಚೆನೆ ಸೇರಿಸಬೇಕು. ಆ ಅನ್ವಯಾರ್ಥ ಆಚಾರ್ಯ ಹೇಳಿದ್ದು.
ನಾನು ಬರೆಯುವಾಗ ಅನ್ವಯಾರ್ಥವನ್ನು ಬರೆಯುವಾಗ ರಘುನಾಥ ತೀರ್ಥದ ಅನ್ವಯಾರ್ಥವನ್ನೇನೋ ಬರೆದಿದ್ದೇನೆ. ಆದರೆ ಕೊನೆಗೊಮ್ಮೆ ಆಚಾರ್ಯ ಹೇಳಿದ ಅನ್ವಯಾರ್ಥ ಏನಿದೆ ಅನ್ನೋದನ್ನು ನಾವು ಗಮನಿಸಲು ಇಟ್ಕೋಬೇಕು ಅಂತ ತೋರಿಸಿದ್ದೇನಷ್ಟೆ. ಆ ಅರ್ಥದಲ್ಲಿ ದಿವಹ ಮೇಲಣ ಲೋಕದಲ್ಲಿರುವ ಷಷ್ಠಿ ವಿಭಕ್ತಿ ಏಕವಚನ, ಅದು ಮೇಲಣ ಲೋಕದಲ್ಲಿರುವ ತ್ರಿಷು ಮೂರು ಆರೋಚನೇಶು ಚೆನ್ನಾಗಿ ಪ್ರಕಾಶಿಸ್ತಾ ಇರುವಂತಹ ಆದಿತ್ಯ ಚಂದ್ರ ಮತ್ತು ವಿದ್ಯುತ್ ಲೋಕಗಳಲ್ಲಿ, ಇದು ಆಚಾರ್ಯ ತೋರಿಸಿಕೊಟ್ಟಿರುವಂತಹ ಅನ್ವಯ. ಆ ಅನ್ವಯಕ್ಕೆ ಪ್ರಥಮ ಪ್ರಾಶಸ್ತ್ಯ, ರಘುನಾಥ ತೀರ್ಥರು ತೋರಿಸಿದಂತಹ ಅನ್ವಯಕ್ಕೆ ಎರಡನೇ ಪ್ರಾಶಸ್ತ್ಯ ಅಂತ ತಿಳ್ಕೊಳ್ಬೇಕು. ದೇವತೆಗಳ ಜನ್ಮಕ್ಕೆ ಪ್ರಾದುರ್ಭಾವಕ್ಕೆ ಕಾರಣೀಭೂತವಾದ ಯಜ್ಞದಲ್ಲಿ ಅಸ್ಯ ಸೂದದೋಹ ಸಹ ಅಸ್ಮೈ ಕರ್ಮಜ್ಞಾನ ದ್ರೋಗ್ಧ್ರೆ, ಕರ್ಮವನ್ನು ಜ್ಞಾನವನ್ನು ನಮಗೆ ಕೊಡುವಂತಹ ಕರೆಯುವ ಭಗವಂತನಿಗಾಗಿ ಅಥವಾ ಪ್ರಾಣನಿಗಾಗಿ ಸೋಮಂ ಸೋಮರಸವನ್ನು ಮತ್ತೆ ಮನಸಃ ವೃತ್ತಯ ಮನಸ್ಸಿನ ವೃತ್ತಿಗಳನ್ನು ಕೂಡ, ನಮ್ಮ ಭಕ್ತಿ ನಮ್ಮ ಶ್ರದ್ಧಾ ಇವೆಲ್ಲವೂ ಕೂಡ ಮನೋವೃತ್ತಿಗಳು, ಅವಕ್ಕೇ ಸೋಮ ಅಂತ ಕರೀತಾರೆ. ಕ್ಷೀಣಂತಿ ಸಂಬಂಧಯಂತಿ, ಕ್ಷೀಣಂತಿ ಅಂದ್ರೆ ಸಂಬಂಧ ಹೊಂದಿವೆ ಅಂತ ಅದರ ಅರ್ಥ. ಹರಿ ಮತ್ತು ಪ್ರಾಣರಿಬ್ಬರೂ ಕೂಡ ವಿಶ್ವೇಭ್ಯ ಸಾಧಕೇಭ್ಯ, ಎಲ್ಲಾ ಸಾಧಕರಿಗೂ ಕೂಡ, ವಿಶ್ವೇಭ್ಯ ಅನ್ನೋದು ವಿಶ್ವ ಅನ್ನೋ ಶಬ್ದದ ವಿಶ್ವಕರ್ಮ ಎಂಬಲ್ಲಿ ವಿಶ್ವ ಶಬ್ದ ಇದೆ, ಅದಕ್ಕಾಗಿ ಈ ತರ ಹೇಳ್ತಿದ್ದೇನೆ. ಆ ಸಾಧಕರಿಗೆ ಶೋಭನಂ ಉದಂ, ಶ್ರೇಷ್ಠವಾದ ಉದ ಅಂದ್ರೆ ಕರ್ಮ ಮತ್ತು ಜ್ಞಾನವನ್ನ, ದುಗ್ಧ ಕೊಡುತ್ತಾರೆ. ಹೀಗೆ ಶ್ರುತಿ ಆ ವಿಶ್ವಕರ್ಮ ಶಬ್ದದ ಅರ್ಥವನ್ನ ತೋರಿಸ್ಕೊಡ್ತಾ ಇದೆ. ಹಿಂದೆ ನಾನು ಹೇಳಿದ್ದೆ, ವಿಶ್ವ ಅಂತಂದ್ರೆ ಶರೀರೇಶು ಪ್ರವಿಷ್ಟತ್ವಾತ್ ವಿಶ್ವೋ ಜೀವಬುದೀರ್ಯತೆ, ಶರೀರದಲ್ಲಿ ಪ್ರವೇಶ ಮಾಡಿದಂಥ ಭೌತಿಕ ಶರೀರ, ಸ್ವರೂಪ ಶರೀರ, ಅನಿರುದ್ಧ ಶರೀರ, ಲಿಂಗ ಶರೀರ ಮತ್ತು ಭೌತಿಕ ಶರೀರಗಳಲ್ಲಿ ಇರುವಂತಹ ಆ ಮೂಲಕ ದೇಹವನ್ನು ಪಡ್ಕೊಂಡಿರುವ ಮೂಲಕ ಅವನಿಗೆ ಕರ್ಮ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ದೇಹಗಳಿಲ್ಲದೆ ಹೋದ್ರೆ ಅವನಿಗೆ ಕರ್ಮವೇ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಆ ಜೀವರನ್ನು ವಿಶ್ವ ಅಂತ ಹೇಳಿದ್ದಾರೆ. ವಿಶ್ವ ಶಬ್ದ ವಾಚ್ಯರಾದ ಜೀವರ ವಿಶ್ವ ಎಲ್ಲಾ ಕರ್ಮಗಳನ್ನು, ವಿಶ್ವ ಅಂತ ಅನ್ನೋದು ಜೀವರಿಗೂ ಅನ್ವಯ ಕರ್ಮಕ್ಕೂ ಅನ್ವಯ. ವಿಶ್ವಶಬ್ದ ವಾಚ್ಯರಾದ ವಿಶ್ವಶಬ್ದ ವಾಚ್ಯರಾದ ಎಲ್ಲಾ ಜೀವಗಳ ವಿಶ್ವ ಎಲ್ಲಾ ಕರ್ಮಗಳನ್ನು ಕೂಡ ಮಾಡಿಸುವವನು ಈ ಭಗವಂತ ಅಂತ ಅದರ ಅರ್ಥ. ವಿಶ್ವಕರ್ಮ ಎಂಬ ಶಬ್ದಕ್ಕೆ ಮತ್ತೇನೇನು ಅರ್ಥಗಳಾಗಬಹುದು, ಸರ್ವಮೂಲದಲ್ಲಿ ಮತ್ತೆಲ್ಲಾದ್ರೂ ಅದು ಬಂದಿದ್ರೆ ಅದಕ್ಕೆ ಅರ್ಥಗಳನ್ನು ಈಗ ಮುಂದೆ ನೋಡೋಣ. ಕರ್ಮನಾಮ ಹಸ್ತಗತಃ ಕರ್ಮಕರ್ತೃತ್ವ ಜನಾರ್ದನ ಅಂತ ತೈತ್ರಿಯ ಭಾಷ್ಯದಲ್ಲಿ ಬಂದಿದೆ. ಕರ್ಮೇತಿ ಹಸ್ತಯೋಹೋ ಗತಿರಿತಿ ಪಾದಯೋಹೋ ವಿಮುಕ್ತಿರಿತಿ ಪಾಯವೋ ಅಂತ ಹೀಗೆ ತೈತ್ರಿಯ ಉಪನಿಷತ್ತಿದೆ. ಹಸ್ತಗಳಲ್ಲಿ ಇದ್ದು ಆ ಜೀವರ ಕರ್ಮ ಮಾಡಿಸುವವನೇ ಆ ಭಗವಂತ. ಅವನಿಗೆ ಆ ಜನಾರ್ದನನಿಗೆ ಕರ್ಮ ಅಂತ ಹೇಳ್ತಾರೆ. ಮತ್ತೆ ಐತರೇಯ ಉಪನಿಷತ್ ಭಾಷೆಯಲ್ಲೂ ಕೂಡ ಒಂದು ಕಡೆ ಕರ್ತೃತ್ವಾತ್ ಕರ್ಮ ಮಾತ್ರತಃ, ಭಗವಂತ ಜಗತ್ತಿನ ಕರ್ತೃವೂ ಆಗಿದ್ದಾನೆ ಮತ್ತು ಸರ್ವಜ್ಞನೂ ಆಗಿದ್ದಾನೆ. ಆ ಕಾರಣದಿಂದ ಅವನನ್ನ ಕರ್ತೃ ಅಂತ ಹೇಳ್ತಾರೆ, ಕರ್ಮ ಅಂತ ಹೇಳ್ತಾರೆ. ಇದಲ್ಲದೆ ಮುಖ್ಯತಃ ಕರ್ಮನಾಮ ಅಥವಾ ಪ್ರಾದುರ್ಭಾವಾತ್ಮಕೋ ಹರಿಹಿ ಅನಿರುದ್ಧ ತನುಶ್ಚೈವ ಹ್ಯತ್ರ ಹಿ ಅಮಿತ ಚೇಷ್ಟತಾ ಕರ್ಮಾಭಾಸ ಜೀವಸಂಘ ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಮತ್ತೊಂದು ಉಲ್ಲೇಖನೂ ಕೂಡ ಕಾಣಿಸ್ತದೆ. ಕರ್ಮಶಬ್ದದಿಂದ ಅನಿರುದ್ಧ ರೂಪಿಯಾದ ಭಗವಂತ ವಾಚ್ಯನಾಗಿದ್ದಾನೆ. ಈ ಕರ್ಮಶಬ್ದದಿಂದ ತಿಳಿಯಲ್ಪಡುವಂತಹ ಸರ್ವಕರ್ಮ ಕರ್ತೃತ್ವ, ಸರ್ವಜ್ಞತ್ವ ಇದೆಲ್ಲ ಭಗವಂತನಲ್ಲಿಯೇ ಇದೆ ಅಂತ ಅದರ ಅಭಿಪ್ರಾಯ. ಮತ್ತೊಂದು ಕಡೆ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಕರ್ಮನಾಮ ಅಥವಾ ಭಗವಾನ್ ಕರ್ಮ ಫಲಕರ್ತೃತ್ವತೋ ಹರಿಹಿ, ಭಗವಂತ ಜೀವರ ಕರ್ಮಗಳಿಗೆ ಫಲಕರ್ತನಾದ್ದರಿಂದ ಕರ್ಮ ಅಂತ ಕರೆಸ್ಕೊಂಡಿದ್ದಾನೆ. ಸರ್ವಕ್ಕೂ ಮೂಲ ಕಾರಣ ಅಧಿಕತ್ವಾತ್ ದೇವಶಬ್ದ, ಈ ಸರ್ವಕ್ಕೂ ಕೂಡ ಅವನ ಆದಿಕರ್ತ ಆಗಿದ್ದಾನೆ. ದೈವಂ ಹರಿಹಿ ಕರ್ಮ ಮೂಲ ಕೃತಿರೇಶ ಹಿ ಭಣ್ಯತೆ ಯತಶ್ಚ ಮೂಲ ಕೃತಿ ಆದಿಕರ್ತ ಅತಃ ಕರ್ಮೇತಿ ಭಣ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿ ಬರುವಂತಹ ಒಂದು ಸಂಗತಿ ಇದು.
ಇದು 3ನೇ ಸ್ಕಂಧ 7ನೇ ಅಧ್ಯಾಯ 35ನೇ ಶ್ಲೋಕದಲ್ಲಿ. ಸರ್ವಕ್ಕೂ ಮೂಲ ಕಾರಣ ಆದಿಕರ್ತನಾದ್ರಿಂದ ಭಗವಂತನೇ ಕರ್ಮ. ಮತ್ತೆ ಗೀತಾ ಭಾಷ್ಯದಲ್ಲಿ ಬರುವಂತೆ ಕರ್ಮೇಶ್ವರಸ್ಯ ಸೃಷ್ಟ್ಯರ್ಥಂ ತವ ತಚ್ಚಾಪಿ ಇಚ್ಛಾದ್ಯ ಮುಚ್ಯತೆ. ಗೀತಾ ಕಲ್ಪ ಅಂತ ಒಂದು ಗ್ರಂಥದ್ದು. ಗೀತಾ ಭಾಷ್ಯ 8ನೇ ಅಧ್ಯಾಯದ 4ನೇ ಶ್ಲೋಕ. ಅದು ಪ್ರಪಂಚದ ಸೃಷ್ಟಿಗಾಗಿ ಭಗವಂತ ಮಾಡುವಂತಹ ಇಚ್ಛಾರೂಪವಾದ ವ್ಯಾಪಾರ ಏನಿದೆ ಅದೇ ಕರ್ಮ ಅಂತ ಕರೆಸ್ಕೊಂಡಿದೆ. ಪುಂಸಾಂ ಸಜಡ ಭಾವಾನಾಂ ಸರ್ಗ ಕರ್ಮ ಹರೇಹ ಸ್ಮೃತಂ ಅಂತ ತತ್ವ ವಿವೇಕ ಗೀತಾ ತಾತ್ಪರ್ಯದಲ್ಲಿ ಉದ್ಧೃತವಾದ್ದು 8ನೇ ಅಧ್ಯಾಯ 4ನೇ ಶ್ಲೋಕ. ಜಡ ಮತ್ತು ಜೀವದ ಸೃಷ್ಟಿಯನ್ನೇನು ಭಗವಂತ ಮಾಡ್ತಾನಲ್ಲ ಅದೇ ಕರ್ಮ ಅಂತ ಕರೆಸ್ಕೊಂಡಿದೆ ಅಂತ ಅದರ ತಾತ್ಪರ್ಯ. ಉತ್ಪತ್ತಿ ಸ್ಥಿತಿ ಸಂಹಾರಾಹ ನಿಯತಿ ಜ್ಞಾನಮಾವೃತಿ ಬಂಧಮೋಕ್ಷೌ ಚ ಪುರುಷಾದ್ ಯಸ್ಮಾತ್ ಸ ಹರಿರೇಕರಾಟ್ ಅಂತ ಸ್ಕಂದ ಪುರಾಣದ ಮಾತಿದೆ. ಬ್ರಹ್ಮಸೂತ್ರ ಭಾಷ್ಯ 1ನೇ ಅಧ್ಯಾಯ 1ನೇ ಪಾದ 2ನೇ ಅಧ್ಯಾಯದಲ್ಲಿ ಉದ್ಧೃತವಾದದ್ದು. ಹೀಗೆ ಉತ್ಪತ್ತಿ ಸ್ಥಿತಿ ಸಂಹಾರ ಇದನ್ನೆಲ್ಲವನ್ನೂ ಕೂಡ ಮಾಡುವವನು ಅಂತ ಅದರ ತಾತ್ಪರ್ಯ ಆಗ್ತದೆ. ವಿಶ್ವಕರ್ಮ ಅನ್ನೋದಕ್ಕೆ ವಿಶಂತಿ ಸಕಲಾಹ ಗುಣಾಹ ಅಸ್ಮಿನ್ ಇತಿ ವಿಶ್ವ, ಎಲ್ಲಾ ಗುಣಗಳು ಯಾವರಲ್ಲಿವೆಯೋ ಅವನೇ ವಿಶ್ವ. ಮತ್ತು ಕರ್ಮ ಅಂದ್ರೆ ಕರ್ಮಗಳನ್ನು ಮಾಡುವವನಾದ್ರಿಂದ ಆತ ಕರ್ಮ ಅಂತ ಕರೆಸ್ಕೊಂಡಿದ್ದಾನೆ. ವಿಶ್ವಶ್ಚಾಸೌ ಕರ್ಮಾಚ ವಿಶ್ವಕರ್ಮ. ಪುರುಷ ಏವೇದಂ ವಿಶ್ವಂ ಕರ್ಮ ಅಂತ ಅಥರ್ವಣ ಉಪನಿಷತ್ ಭಾಷ್ಯವು ಉಪನಿಷತ್ತು ಕೂಡ ಭಗವಂತನನ್ನು ವಿಶ್ವಂ ಕರ್ಮ ಅಂತ ವರ್ಣಿಸ್ತದೆ. ಈ ವಿಶ್ವ ಅಂದ್ರೆ ವಾಯು ಅಂತನೂ ಅರ್ಥ ಇದೆ. ವಿಶ್ವೋ ವಾಯು ಸಮುದ್ದಿಷ್ಟ ಪೂರ್ಣತ್ವ ಜೀವ ಸಂಗತಃ ಅಂತ ಹಿಂದೆ ನೋಡಿದ್ದೇವೆ. ಆ ವಾಯುವಿನ ಎಲ್ಲಾ ಕರ್ಮಗಳು ಕೂಡ ನಡೆಯುವುದು ಈ ಭಗವಂತನಿಂದ. ಸಹಿ ವಿಷ್ಣು ಪರೋ ವಾಯೋರಪಿ ಕರ್ತಾ ಪ್ರಕೀರ್ತಿತಃ, ವಾಯುವಿಗೂ ಕೂಡ ಅವನು ಕರ್ತ ಆಗಿದ್ದಾನೆ. ವಿಶ್ವಾನಿ ಪೂರ್ಣಾನಿ ಕರ್ಮಾಣಿ ಎಸತಃ ವಿಶ್ವಕರ್ಮ, ಪರಿಪೂರ್ಣವಾದಂತಹ ಕರ್ಮಗಳನ್ನು ಮಾಡುವವನು. ವಿಶ್ವ ಅನ್ನೋದಕ್ಕೆ ಎಲ್ಲರದು ಅಂತ ಒಂದು ಅರ್ಥ. ಅದಲ್ಲದೆ ಪರಿಪೂರ್ಣವಾದ ಕೃತಿ ಇದ್ದವನು, ಎಂದೂ ಅವನು ಯಾವುದು ಕೂಡ ಅಪರಿಪೂರ್ಣವಲ್ಲ ಅಂತ ಹೀಗದರ ಅರ್ಥ. ಲಕ್ಷಾಲಂಕಾರ ಹೇಳುವಂತೆ ವಿಶ್ವಸ್ಯ ಕರ್ಮ ಪುಣ್ಯ ಪಾಪಾಖ್ಯಂ ಕರ್ಮ ಯಸ್ಮಾತ್ ಸಹ ವಿಶ್ವಕರ್ಮ. ಪುಣ್ಯ ಪಾಪ ಮೊದಲಾದ ಕರ್ಮಗಳು ಈ ಜಗತ್ತಿಗೆ ಸಂಬಂಧಪಟ್ಟದ್ದು ಅವೆಲ್ಲವೂ ಕೂಡ ನಡೆಯುವುದು ಈ ಭಗವಂತನಿಂದ. ಆದ್ರಿಂದ ಆತ ವಿಶ್ವಕರ್ಮ ಅಂತ ಅದರ ಅಭಿಪ್ರಾಯ. ಶಾಂಕರ ಭಾಷ್ಯದಲ್ಲೂ ಕೂಡ ಈ ಜಗತ್ತು ಯಾವನ ಸೃಷ್ಟಿಯೋ ಅವನೇ ವಿಶ್ವಕರ್ಮ ಅಂತ ಹೀಗೆ ಅರ್ಥ ಬರೆದಿದ್ದಾರೆ. ಪರಾಶರ ಭಟ್ಟರು ವಿಶ್ವಕರ್ಮಣ ಸಮವರ್ತದಾಧಿ ಪುರುಷಂ ವಿಶ್ವಕರ್ಮಾಣಂ ಆದಿದೇವ ಮಜಂ ವಿಭುಂ ಯೈಮಾ ವಿಶ್ವ ಭುವನಾನಿ ಜುಹ್ವತ್ ಅಂತ ತೈತ್ರಿಯ ಸಂಹಿತಾದ ಮಾತೊಂದನ್ನು ಉದ್ಧರಿಸ್ತಾರೆ. ವಿಶ್ವಕರ್ಮ ಅಂತ ಭಗವಂತನ ಒಂದು ನಾಮ ವೇದಗಳಲ್ಲೂ ಕೂಡ ಕಂಡು ಬರ್ತದೆ. ಈ ವಿಶ್ವಕರ್ಮ ಸೂಕ್ತದಲ್ಲಿ ಮೊದಲಾದ ಕಡೆ ವಿಶ್ವಸ್ಯ ಜಗತಃ ಕರ್ಮ ವ್ಯಾಪಾರಃ ಯಸ್ಯ ಲಕ್ಷಣಂ ಪ್ರಾಗ್ ಬ್ರಹ್ಮ ಸೃಷ್ಟೇಃ ಊರ್ಧ್ವಂ ಚ ವಿಶ್ವಕರ್ಮೇತಿ ಕಥ್ಯತೆ. ಈ ಜಗತ್ತಿನ ಎಲ್ಲಾ ವ್ಯಾಪಾರಗಳು ಕೂಡ ಭಗವಂತನ ಲಕ್ಷಣ. ಜಗತ್ತಿನ ಸೃಷ್ಟಿ ಮಾಡುವುದು, ಪಾಲಿಸುವುದು, ನಾಶ ಮಾಡುವುದು ಹೀಗೆಲ್ಲವೂ ಕೂಡ ಭಗವಂತನ ಲಕ್ಷಣ ಅದು ಅಂತ ಅದರ ತಾತ್ಪರ್ಯ. ಅದಕ್ಕಾಗಿ ಅವನನ್ನು ವಿಶ್ವಕರ್ಮ ಅಂತ ಹೇಳ್ತಾರೆ. ಸತ್ಯಸಂಧರ ವ್ಯಾಖ್ಯಾನದಲ್ಲಿ ವಿಷು ಅಂದ್ರೆ ವಿ ಅಂದ್ರೆ ಗರುಡ, ಗರುಡನ ಮೂಲಕ ಶುವತಿ ಯಾವತ್ತು ಪ್ರಯಾಣ ಮಾಡುವವನು, ಮತ್ತೆ ಅಕರ್ಮ ಯಾವತ್ತು ಕರ್ಮದ ಬಂಧನವಿಲ್ಲದವನು. ಅದಕ್ಕಾಗಿ ಆತನನ್ನ ವಿಶ್ವಕರ್ಮ ಅಂತ. ವಿಷು ಅಕರ್ಮ ವಿಶ್ವಕರ್ಮ ಸಂಧಿಯಾಗಿದೆ. ಮತ್ತೆ ನರತೆ ತತ್ಕ್ರಿಯತೆ ಕಿಂಚನಾರೆ ಮಹಾಮರ್ಕಂ ಮಘವನ್ ಚಿತ್ರಮರ್ಚ ಅಂತ ಹೀಗೆ ಹೇಳಿರುವುದರಿಂದ ಯಾವ ಭಗವಂತನಿಲ್ಲದೆ ಈ ಜಗತ್ತಿನ ಯಾವ ಕರ್ಮವೂ ಕೂಡ ಆಗುವುದು ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ ಇದೆ. ಹೀಗೆ ಸತ್ಯಸಂಧರು ಅದಕ್ಕೆ ಎರಡು ಅರ್ಥಗಳನ್ನು ತಿಳಿಸ್ತಾರೆ. ಒಂದು ಗರುಡ ಗಮನ ಅನ್ನೋ ಅರ್ಥವನ್ನ, ಮತ್ತೊಂದು ಯಾವುದೇ ರೀತಿಯಾದಂತಹ ಕರ್ಮವು ಕೂಡ ಅವನಿಲ್ಲದೆ ಆಗುವುದಿಲ್ಲ ಅಂತ ಅರ್ಥವನ್ನು. ಹೀಗೆ ಇವೆಲ್ಲ ವಿಶ್ವಕರ್ಮ ಎಂಬ ಶಬ್ದದ ಅರ್ಥಗಳು. ಮುಖ್ಯವಾಗಿ ನಮ್ಮ ಸಾಧನದಲ್ಲಿ ನಮಗೆ ಬೇಕಾಗುವಂಥದ್ದು ಈ ವೇದ ಮಂತ್ರ ಹೇಳಿದ ಅರ್ಥ. ಈ 47ನೇ ಬೃಹತಿ ಮಂತ್ರ ಹೇಳಿದ್ದು ನಮ್ಮೆಲ್ಲರನ್ನೂ ಉಚ್ಚ ಸ್ಥಿತಿಗೆ ಏರಿಸುವಂತಹ
ಈ ಕರ್ಮ ಮತ್ತು ಜ್ಞಾನಗಳು ನಮಗೆ ಸಿಗುವುದು ಭಗವಂತನ ಅನುಗ್ರಹದಿಂದಲೇ. ಅಂಥ ನಮ್ಮೆಲ್ಲರ ಕರ್ಮಗಳನ್ನು, ಎಲ್ಲಾ ಕರ್ಮಗಳನ್ನು ಕೂಡ ಮಾಡಿಸುವವನು ಅವನೇ ಆಗಿದ್ದಾನೆ. ಜ್ಞಾನವನ್ನು ಕೊಡುವವನು ಕೂಡ ಅವನೇ ಆಗಿದ್ದಾನೆ. ಕರ್ಮಶಬ್ದ ವಾಚ್ಯನೂ ಅವನೇ ಆಗಿದ್ದಾನೆ. ಯಾಕೆಂದ್ರೆ ಅವನಿಗೆ ಕರ್ಮದ ಫಲದ ಲೇಪವಿಲ್ಲ. ಆದರೆ ಮಾಡುವ ಸ್ವಾತಂತ್ರ್ಯ ಇರುವುದು ಅವನಲ್ಲಿಯೇ. ನಮ್ಮ ಕೈಗಳಲ್ಲಿದ್ದು ಸಂಧ್ಯಾವಂದನ ಮೊದಲಾದವುಗಳನ್ನು ಮಾಡಿಸುವವನು ಅವನೇ. ಸೋಮ ಮೊದಲಾದ ಆಹುತಿಗಳನ್ನು ಕೊಡಿಸುವವನು ಅವನೇ ಆಗಿದ್ದಾನೆ. ಸ್ವಾಧ್ಯಾಯ ಪ್ರವಚನಾದಿಗಳನ್ನು ಮಾಡಿಸುವವನು ಕೂಡ ಅವನೇ ಆಗಿದ್ದಾನೆ. ಹೀಗೆ ಕರ್ಮೇತಿ ಹಸ್ತಯೋಹ ಅಂತ ಆ ತೈತ್ರಿಯ ಉಪನಿಷತ್ತು ಮತ್ತು ಅದರ ಭಾಷ್ಯಗಳು ನಮಗೆ ತಿಳಿಸುವಂತೆ ಅವನೇ ಕರ್ಮನಾಗಿದ್ದಾನೆ. ಅಂಥ ವಿಶ್ವಕರ್ಮ ಎಂಬ ಶಬ್ದದ ಉಪಾಸನೆಯ ಮೂಲಕ ಮನುಷ್ಯ ಎಲ್ಲ ರೀತಿಯಾದಂತಹ ಶ್ರವಣ, ಮನನ, ಧ್ಯಾನ, ಕರ್ಮಾಚರಣ ಮೊದಲಾದ ಸಾಧನೆಗಳನ್ನು ಮಾಡಿ ಮುಂದೆ ಸದ್ಗತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸಾಧನ ಜೀವನದ ಎಲ್ಲ ಹಂತಗಳನ್ನು ತಿಳಿಸುವಂತಹ ಒಂದು ಅಪರೂಪದ ವಿಶಿಷ್ಟವಾದ ಶಬ್ದ ಇದು. ಅದರ ಶ್ರವಣದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.